ಇವತ್ತು ತಾರೀಕು 23 ಡಿಸೆಂಬರ್ 23 ಬಹುತೇಕ ಇವತ್ತೇ ಕುರ್ಚಿ ಕದನದ ಅಂತಿಮ ತೀರ್ಪು ಬರಲಿದೆ ಅನ್ನುವಂಥ ನಿಲುವಿನಲ್ಲಿ ಎಲ್ಲರೂ ಕೂಡ ಇದ್ರು. ಇದೀಗ ನೀನಾ ನಾನಾ ಸಮರಕ್ಕೆ ಕುರ್ಚಿ ಕಿತ್ತಾಟಕ್ಕೆ ಕೈನ ಹೈಕಮಾಂಡ್ ಸುಸ್ತಾಗ್ಬಿಟ್ಟಿದೆ ಅಂತೆ. ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನಿಮ್ಮ ಅಶ್ವವೇಗದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕತೆ, ರಾಹುಲ್ ಗಾಂಧಿ ಮೌನ. ಪರಿಸ್ಥಿತಿ ಕೈ ಮೀರಿದ್ರು ರಾಹುಲ್ ಗಾಂಧಿ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ. ರಾಹುಲ್ ಗಾಂಧಿಯ ಮೌನಕ್ಕೆ ಕಾರಣವೇನಿರಬಹುದು? ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕುರ್ಚಿ ಕದನದ ಹೈ ಡ್ರಾಮಾ ಬೆಳಗಾವಿಯಿಂದ ದೆಹಲಿಗೆ ಶಿಫ್ಟ್ ಆಯ್ತಲ್ಲ. ಮೊದಲಿಗೆ 19 ಅಂತ ಹೇಳಲಾಯಿತು, ನಂತರ 21, ನಂತರ 23ನೇ ತಾರೀಕೆ ಡೆಡ್ ಲೈನ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಮೇಲೆ ಇನ್ನು ಮುಂದೆ ಯಾರು ಉಳಿತಾರೆ ಯಾರು ಉಳಿಯಲ್ಲ ಅನ್ನುವಂಥ ಫೈನಲ್ ತೀರ್ಮಾನ ಅಲ್ಲೇ ಆಗುತ್ತೆ, ಅವತ್ತಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆಶ್ಚರ್ಯ ಏನು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಇನ್ನೂ ಕೂಡ ಮೌನದಲ್ಲೇ ಇದ್ದಾರೆ. ರಾಹುಲ್ ಗಾಂಧಿ ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ. ಕಾರಣ ಒಂದು ಕಡೆಯಲ್ಲಿ ಕ್ರಿಸ್ಮಸ್, ಆದರೆ ಮತ್ತೊಂದು ಕಡೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಳಾಗಿರಬಹುದು. ಈ ಎಲ್ಲ ಓಡಾಟದ ನಡುವೆ ರಾಹುಲ್ ಗಾಂಧಿಯ ತಲೆಯಲ್ಲಿ ಈ ಒಂದು ಸಮಸ್ಯೆಯ ಕುರಿತಾಗಿ ಆಲೋಚಿಸುವಂಥ ಅವಶ್ಯಕತೆ ಬಹುಶಃ ಈ ಸಂದರ್ಭದಲ್ಲಿ ಇಲ್ಲ. ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಇವರೇನು 23ನೇ ತಾರೀಕು ಅಂತ ಹೇಳ್ತಾರೆ, ಹೌದು. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಹೈಕಮಾಂಡ್ ಅವರು ಈ ವೀಕೆಂಡ್ ಇಯರ್ ಎಂಡ್ ಟೈಮಲ್ಲಿ ಫ್ರೀ ಇರ್ತಾರಾ? ಖಂಡಿತವಾಗಿ ಇರಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಅಸಾಧ್ಯವೇ ಅಂತ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಆಗ್ತಾ ಇದೆ. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಪು ಹೊರಬರುವ ಇಲ್ಲ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ರಾಹುಲ್ ತೀರ್ಮಾನ ಮಾಡಲಿ ಅಂತ ಇದ್ದಾರಂತೆ ಸಿಎಂ. ಆದರೆ ರಾಹುಲ್ ಯಾವುದಕ್ಕೂ ಮುಂದಾಗ್ತಾ ಇಲ್ಲ. ರಾಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರಿಗೆ ಬೇಕ್ರಿ ಇದೆಲ್ಲ, ಹೋಗ್ರಿ ಅಂತ ಹೇಳಿ. ದಿಲ್ಲಿ ಭೇಟಿ ವೇಳೆಯೂ ಕೂಡ ವಾಗ್ದಾನ ನೀಡದ ರಾಹುಲ್ ಭೇಟಿಯಾಗಲು ಡಿಸಿಗೆ ಡಿಕೆಶಿಗೂ ನೀಡಿಲ್ಲ ಅಂತೆ ಅನುಮತಿಯನ್ನ. ಪವರ್ ಶೇರಿಂಗ್ ಕಿತ್ತಾಟದಿಂದ ದೂರ ಉಳಿದಿದ್ದಾರೆ ರಾಹುಲ್. ರಾಹುಲ್ ಗಾಂಧಿ ಮಹಾಮೌನಕ್ಕೆ ಕಾರಣಗಳೇನಿರಬಹುದು? ಇವು ಯಾಕೋ ಎಲ್ಲೋ ಒಂದು ಕಡೆ ಈ ಕಿತ್ತಾಟಗಳನ್ನು ನೋಡಿ ಅವರಿಗೆ ಸಾಕಾಯ್ತಾ? ಇನ್ನು ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಅಹಿಂದ ವರ್ಗಗಳ ಮಾಸ್ ಲೀಡರ್ ಸಿದ್ದರಾಮಯ್ಯ. ಮುಟ್ಟೋದು ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯರನ್ನ. ಸಿದ್ದರಾಮಯ್ಯ ಬದಲಾವಣೆಗೆ ಕೈ ಹಾಕಿದ್ರೆ ಅದೊಂದು ತಪ್ಪು ಸಂದೇಶ ಹೋಗುತ್ತೆ, ಅಹಿಂದ ವಿರೋಧಿ ಸಂದೇಶ ಹೋಗುತ್ತೆ. 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ OBC ಸಿಎಂ ಇರೋದು. ಹೀಗಾಗಿ ಸಿದ್ದು ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ರೆ ಗೊಂದಲ ಇರೋದಿಲ್ಲ. ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ತಪ್ಪಾಗಲ್ಲ. ಒಕ್ಕಲಿಗರಿಗೆ ಮಣೆ ಹಾಕಿದ್ರೆ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗಬಹುದು. ಅಹಿಂದ ಮತಗಳೇ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿವೆ. ಅಹಿಂದ ಅಥವಾ ಮುಸ್ಲಿಂ ಅಹಿಂದ ವಿರೋಧವನ್ನು ಎದುರಿಸಲು ವರಿಷ್ಠರು ಸಿದ್ಧವಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಮೊದಲಿನಿಂದಲೂ ಸಿದ್ದರಾಮಯ್ಯ ಮೇಲೆ ರಾಹುಲ್ ಒಲವಿತ್ತು, ಇದಂತೂ ಸತ್ಯ. ಡಿಕೆಶಿ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಅಪಸ್ವರಗಳಿವೆ. ನಿತ್ಯವೂ ಪೂಜೆಗಳನ್ನು ಮಾಡ್ತಾರೆ, ಎಲ್ಲ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡ್ತಾರೆ. ಅಂಥದ್ರಲ್ಲಿ ಕಾಂಗ್ರೆಸ್ನ ಅಥವಾ ಕೆಲವು ಸಿದ್ಧಾಂತಗಳಿಗೆ, ಎಸ್ಪೆಷಲಿ ರಾಹುಲ್ ಗಾಂಧಿ ಸಿದ್ಧಾಂತಗಳಿಗೆ ಸಿದ್ದರಾಮಯ್ಯರವರೇ ಹೆಚ್ಚು ಒಪ್ಪಿಗೆ ಆಗ್ತಾರೆ. ಇನ್ನು ರಾಜ್ಯ ನಾಯಕತ್ವ ಫೈಟ್ ಕುರಿತಾಗಿ ಮಾತಾಡೋದಾದರೆ ರಾಹುಲ್ ಮೌನಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ರಾಹುಲ್ ಸಮ್ಮುಖದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯೇ ಆಗಿಲ್ಲವಂತೆ ಇದುವರೆಗೆ. ರಾಹುಲ್ ಸಮ್ಮುಖದಲ್ಲಿ ಇನ್ನು 2ನೇ ಪಾಯಿಂಟ್ಗೆ ಹೋಗೋಣ. ಸಿದ್ದರಾಮಯ್ಯ ಅಹಿಂದ ನಾಯಕ, ಜನಪ್ರಿಯ ನಾಯಕ. ಹಾಗಾಗಿ ಅವರನ್ನು ಮುಟ್ಟೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅಹಿಂದ ವರ್ಗಗಳ ಮಾಸ್ ಲೀಡರ್ ಸಿದ್ದರಾಮಯ್ಯ ಅನ್ನೋದಂತೂ ಸತ್ಯ. ಸಿದ್ದರಾಮಯ್ಯ ಬದಲಾವಣೆಗೆ ಕೈ ಹಾಕಿದ್ರೆ ತಪ್ಪು ಸಂದೇಶವನ್ನ ನಾವು ರವಾನೆ ಮಾಡಿದಾಗತ್ತೆ. 3 ರಾಜ್ಯಗಳ ಪೈಕಿ, ಕಾಂಗ್ರೆಸ್ನ 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ OBC ಸಿಎಂ ಇರುವಂಥದ್ದು. ಹೀಗಾಗಿ ಸಿದ್ದು ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಾನಿ ಆಗಬಹುದು. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ರೆ ಗೊಂದಲ ಇರೋದಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಒಕ್ಕಲಿಗರ ಮಣೆ ಹಾಕಿದ್ರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅಹಿಂದ ಮತಗಳೇ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿವೆ ಅನ್ನುವಂಥದ್ದು ಜಗಜ್ಜಾಹೀರಾಯಿತು. ಇದನ್ನ ಪುನಃ ಹೇಳಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಅಹಿಂದ ವಿರೋಧವನ್ನು ಎದುರಿಸಲು ವರಿಷ್ಠರು ಸಿದ್ಧವಿಲ್ಲ. ಎಸ್, ಖಂಡಿತವಾಗಿಯೂ ಮೊದಲಿನಿಂದಲೂ ಸಿದ್ದರಾಮಯ್ಯ ಮೇಲೆ ರಾಹುಲ್ ಒಲವಿತ್ತು. ಇದನ್ನು ನಾವು ಒಪ್ಕೊಳ್ಳೇಬೇಕು. ಆರಂಭದಿಂದಲೂ ಕೂಡ
ಡಿಕೆಶಿ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಅಪಸ್ವರಗಳಿವೆ. ಅಮಿತ್ ಶಾ, ಸದ್ಗುರು, ಜಗ್ಗಿ ಜೊತೆ ಡಿಕೆಶಿ ಕಾಣಿಸಿಕೊಂಡಿದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಅದರ ರೀತಿಯಲ್ಲೇ ಕುಂಭಮೇಳದಲ್ಲಿ ಭಾಗಿಯಾಗಿ ಹಿಂದುತ್ವದ ಜಪವನ್ನು ಕೂಡ ಮಾಡಿದ್ರು. RSS ಗೀತೆಯನ್ನು ಸದನದಲ್ಲಿ ಹಾಡಿದ್ರು, ನಮಸ್ತೆ ಸದಾವತ್ಸಲೆ ಅಂತ ಹೇಳಿ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಉದ್ಯಮಿಗಳ ಅಪಸ್ವರ ಮತ್ತು ಈ ಎಲ್ಲ ಕಾರಣಗಳಿಂದ ನಾಯಕತ್ವ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ರಾಹುಲ್ ಸಮ್ಮುಖದಲ್ಲಿ ಅಧಿಕಾರ ಹಂಚಿಕೆ ಏನಿವತ್ತಾಗಬೇಕಿತ್ತು ನೋಡಿ. ಡಿಸೆಂಬರ್ 23ನೇ ತಾರೀಕು ಇಟ್ ಇಸ್ ದ ಡೆಡ್ ಲೈನ್. ಕಾಂಗ್ರೆಸ್ನ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೇಳಿಕೆಗಳನ್ನು ಕೊಡ್ತಾರೆ. ವೆಯ್ಟ್ ಮಾಡ್ರಿ, ಡಿಸೆಂಬರ್ 23ರವರೆಗೆ ವೆಯ್ಟ್ ಮಾಡ್ರಿ, ಆಮೇಲೆ ನೋಡಿ ಏನಾಗುತ್ತೆ ಅಂತ. ಏನೂ ಆಗಲ್ಲ. ನಾನು ಹೇಳ್ತೀನಲ್ಲ, ಈ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ನಡುವಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಕೈ ಹಾಕೋದು ಕೆಲಸವನ್ನು ಮಾಡಲ್ಲ ಅಂತ ಹೇಳಿ ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ದೀಪಾ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ದೀಪಾ, ಬಹಳ ಹೈ ವೋಲ್ಟೇಜ್ ಸಭೆ ಇದಾಗಿತ್ತು. ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ದಿನ ಇದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ 19 ಅಂತ ಹೇಳಿದ್ರು, ಆಮೇಲೆ 21 ಆಯಿತು, ಆಮೇಲೆ 23 ಆಯಿತು. 23ನೇ ತಾರೀಕಿನಂದು ಮಹಾದೊಂದು ಕ್ರಾಂತಿ ನಡೆಯುತ್ತೆ. ರಾಜ್ಯ ರಾಜಕಾರಣದಲ್ಲಿ ಪಲ್ಲಟಗಳು ಅಥವಾ ಕುರ್ಚಿ ಕದನಕ್ಕೆ ಒಂದು ಅಂತ್ಯ ಬರುತ್ತೆ, ಯಾರು ಮುಂದುವರಿತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇತ್ತು. ಆದರೆ ಏನಿದು ದೀಪ, ರಾಹುಲ್ ಗಾಂಧಿನೇ ಮೀಟ್ ಆಗ್ತಾ ಇಲ್ವಂತೆ ಇವ್ರು ಯಾರು ಕೂಡ. ರಾಹುಲ್ ಗಾಂಧಿನೇ ಮೀಟ್ ಆಗುವಂತ ಯಾವುದೇ ಆಸಕ್ತಿಯನ್ನೇ ತೋರಿಸ್ತಾ ಇಲ್ವಂತೆ. ದೀಪ, ಏನು ಅಪ್ಡೇಟ್ಸ್ ಬರ್ತಾ ಇದೆ? ಕಾರ್ತಿಕ್, ರಾಹುಲ್ ಗಾಂಧಿ ಮುಂದೆ ನಡೆದಿತ್ತು ಅನ್ನುವಂತಹದ್ದು ಎಲ್ಲವೂ ಕೂಡ ಅಸ್ಪಷ್ಟ. ಯಾಕಂದ್ರೆ ಆ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಇರ್ಲಿಲ್ಲ ಅನ್ನುವಂತಹದ್ದು ಕೂಡ ಅನೇಕರು ಹೇಳ್ತಾ ಇದ್ದಿದ್ದಂತಹ ಮಾತು. ಹಾಗಾಗಿ ರಾಹುಲ್ ಗಾಂಧಿ ಇದನ್ನು ಕರೆದು ಮಾತನಾಡ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಸಹಜವಾಗಿದ್ದಾರೆ. ಇದರ ಜೊತೆಗೆ ಅವರು ಏನು ಸ್ಪೆಷಲಿ ಡಿಕೆಶಿಗೆ ಸಮಯ ಕೊಡದೇ ಇರುವಂತಹದ್ದು ಕೂಡ ಅವರಿಗೆ ಸ್ಪಷ್ಟತೆ ಇಲ್ಲದೆ ಇದೊಂದು ಕಾರಣ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಮಧ್ಯೆ ಮತ್ತೊಂದು ವಿಚಾರ ಏನಂದ್ರೆ, ಅವರು ವಿದೇಶಕ್ಕೆ ಪ್ರತಿ ಬಾರಿಯೂ ಹೋದಾಗ್ಲೂ ಕೂಡ ಡಿಕೆಶಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ, ಆದ್ರೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ ನನ್ನ ಮುಂದೆ ಈ ಮಾತುಕತೆ ನಡೆದಿದೆ ಅನ್ನುವಂತಹದ್ದು ಯಾವುದಕ್ಕೆ ಪುರಾವೆ ಇಲ್ಲ, ಜೊತೆಗೆ ಅದಕ್ಕೆ ಸ್ಪಷ್ಟತೆಯೂ ಇಲ್ಲ. ನಾ ಹೇಗೆ ಕರೆದು ಮಾತನಾಡ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನುವಂತಹದ್ದು. ಅದರ ಮುಂದುವರೆದ ಭಾಗವಾಗಿಯೇ ಮೊನ್ನೆ ಅಷ್ಟೇ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಂತಹದ್ದು ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಇದು, ಅವರಿಗೆ ಸ್ಥಳೀಯವಾಗಿಯೇ ಬಗೆಹರಿಲಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ದಂಗಿದೆ. ಈ ನಿಟ್ಟಿನಲ್ಲಿ ಅವರು ಒಂದು ಹಂತಕ್ಕೆ ತಾವು ಕರೆಯೋದಿಲ್ಲ ಅಥವಾ ಕರೆದು ಮಾತನಾಡ್ತೀನಿ ಅನ್ನುವಂತಹದ್ದು ಯಾವುದೂ ಕೂಡ ಇಲ್ಲ. ಇದರ ಹೊರತಾಗಿಯೂ ಕೂಡ ಅಹಿಂದ ಅನ್ನುವಂತಹ ನಾಯಕ ಏನಾದ್ರೂ ರಾಜ್ಯದಲ್ಲಿ ಇದ್ರೆ ಅದರ ಮೊದಲ ಸಾಲಲ್ಲಿ ಮೊದಲನೇದಾಗಿ ನಿಲ್ಲುವಂತಹದ್ದು ಸಿದ್ದರಾಮಯ್ಯ ಅನ್ನುವಂತಹದ್ದು ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ಗೊತ್ತು. ಜೊತೆಗೆ ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ರೆ ಅದು ದೊಡ್ಡ ಮಟ್ಟಿನ ಹೊಡೆತ ಬೀಳುತ್ತೆ. ಜೊತೆಗೆ ತತ್ವ ಸಿದ್ಧಾಂತಗಳಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಮುಂಬರುವಂತಹ ಚುನಾವಣೆಗೆ ಅದು ಸಮಸ್ಯೆ ಮಾಡುತ್ತೆ ಎನ್ನುವಂತಹದ್ದ ಸ್ಪಷ್ಟತೆ ರಾಹುಲ್ ಗಾಂಧಿಯಲ್ಲಿ ಇದೆ. ಅದೇ ಕಾರಣಕ್ಕೆ 2 ಬಾರಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದು ಬೇರೆ ಪಕ್ಷದಿಂದ ಬಂದ್ರೂ ಕೂಡ, ಅಂದ್ರೆ ಅವರು JDS ಇಂದ ಬಂದ ಬಳಿಕವೂ ಕೂಡ ಅವರಿಗೆ ದೊಡ್ಡ ಮಟ್ಟಿನ ಮನೆ ಅಂದ್ರೆ ಒಂದು ಹಂತಕ್ಕೆ ಸ್ಥಾನಮಾನವನ್ನ ಕೊಟ್ಟಿದ್ದಂತಹದ್ದು. ಆದ್ರೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಏನಂದ್ರೆ, DK ಶಿವಕುಮಾರ್ ಅವರ ಬಿಜೆಪಿಯ ಸಾಫ್ಟ್ ನೇಚರ್ ಏನಿದೆ ಅದು ಕೂಡ ಎಫೆಕ್ಟ್ ಆಗಿರಬಹುದು. ಯಾಕಂದ್ರೆ ಯಾವಾಗ ತಮಗೆ ಸ್ಥಾನ ಸಿಗೋದಿಲ್ಲ ಅನ್ನುವಂತಹ ಮನವರಿಕೆ ಒಂದಿಷ್ಟು ದಿನಗಳ ಹಿಂದೆ ಅವರಿಗೆ ಆಗಿತ್ತು ಅಥವಾ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅಂತಹ ಸಂದರ್ಭದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಾಗಿರ್ಬೋದು ಅಥವಾ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನುವಂತಹ ಚರ್ಚೆಗಳು ಕೇಳಿ ಬಂದಿದ್ದಂತಹದ್ದು ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದು ಹಂತಕ್ಕೆ ಕಿವಿಗೆ ಬಿದ್ದಂಗಿದೆ. ಇದೆಲ್ಲದರ ನಡುವೆಯೇ ಅವರು ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡಿದೆ. ಕಾರ್ತಿಕ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.